ನಮ್ಮ ಕನ್ನಡ ಹಿತರಕ್ಷಣಾ ಸಮಿತಿಯವರು ಈ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ಗಾನ ಸ್ಪರ್ಧೆ ಅಂತ ಹೇಳಿ ಏರ್ಪಡಿಸಿದ್ರು. ಆ ಒಂದು ಸ್ಪರ್ಧೆಯಲ್ಲಿ ವಿಜಯಿಗಳಾದಂಥ ಅವರಿಗೆ ನಮ್ಮ ಕಾರ್ಖಾನೆಯ CMD ಅವರಿಂದ ಒಂದು ಪ್ರಶಸ್ತಿ ಪ್ರದಾನ. ಸ್ನೇಹಿತರೆ, ಕನ್ನಡ ಹಿತರಕ್ಷಣಾ ಸಮಿತಿಯವರು ಇದೇ 21ನೇ ತಾರೀಕು ಕನ್ನಡ ಗಾನ ಸ್ಪರ್ಧೆಯನ್ನು ಕಾರ್ಖಾನೆಯಲ್ಲಿ ಏರ್ಪಡಿಸಿದ್ವಿ. ಅದರಲ್ಲಿ ಕನ್ನಡಿಗರಿಗೆ ಮತ್ತು ಕನ್ನಡೇತರರಿಗೆ ಗಾನ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಅದರ ಪ್ರಯುಕ್ತ ಈಗ ಅವರಿಗೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಇರುತ್ತೆ. ದಯಮಾಡಿ ಬಹುಮಾನ ಗೆದ್ದಿರ್ತಕ್ಕಂಥವರು ವೇದಿಕೆ ಮೇಲೆ ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ. ಇದು ಬಹುಮಾನ ವಿತರಣೆ ಮಾಡುವವರು ಕಾರ್ಖಾನೆಯ CMD ಆದಂತಹ ರಾಜೇಶ್ ರೈ ಅವರಿಂದ ಬಹುಮಾನ ವಿತರಣೆ ಇರುತ್ತದೆ. ದಯಮಾಡಿ ನಿರ್ದೇಶಕ ಮಂಡಳಿಯ HR ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಹೇಳಿ ಕೇಳ್ಕೊಳ್ತೇವೆ. ಈಗ ಕನ್ನಡಿಗರು ಪ್ರಥಮ ಬಹುಮಾನ ಚೈತ್ರ S. ದಯವಿಟ್ಟು ಅವರು ಪ್ರೋತ್ಸಾಹಿಸಿ ಚಪ್ಪಾಳೆಯ ಮೂಲಕ. ದ್ವಿತೀಯ ಬಹುಮಾನ ಸೂರಜ್. ತೃತೀಯ ಬಹುಮಾನ ಮಾಲತಿ ವಾದಿರಾಜ್. ಕನ್ನಡೇತರರು ತೃತೀಯ ಬಹುಮಾನ ವಾದಿರಾಜ್ ಬಂದಿಲ್ಲ, ಇವತ್ತವರು ಆಬ್ಸೆಂಟ್ ಇದ್ದಾರೆ. ಸಮಾಧಾನಕರ ಬಹುಮಾನ ಅನ್ನಪೂರ್ಣ ಕಾಮತ್. ಮತ್ತೊಂದು ಸಮಾಧಾನಕರ ಬಹುಮಾನ ದಿವ್ಯಾ ಭಟ್. ಈಗ ಕನ್ನಡೇತರರು ಪ್ರಥಮ ಬಹುಮಾನ ಅನಗ. ದ್ವಿತೀಯ ಬಹುಮಾನ ಸುಬ್ರಹ್ಮಣ್ಯ. ತೃತೀಯ ಬಹುಮಾನ ಅಲಿರಾಣಿ K. ದಯವಿಟ್ಟು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ ಬಹುಮಾನ ಪಡೆದವರನ್ನು. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲ ನಿರ್ದೇಶಕ ಮಂಡಳಿಗೂ. ಈಗ ತೀರ್ಪುಗಾರರಾದಂತಹ ಮೇಡಮ್ ನಳಿನಿ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ನಳಿನಾ ಮೇಡಮ್ ಅವರು ವೇದಿಕೆ ಮೇಲೆ ಬಂದು ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವೇದಿಕೆ ಮುಖೇನ ಕೇಳಿಕೊಳ್ಳುತ್ತೇವೆ. ಹಾಗೆ ಇನ್ನೊಬ್ಬರು ಮೇಡಮ್ ಅವರಾದಂತಹ ಮಂಜುಳಾ ಮೇಡಮ್ ಅವರು ಶಿಕ್ಷಕಿಯರು, ಇವರು ವೇದಿಕೆಯ ಮೇಲೆ ಬಂದು ನಮ್ಮ ಕಾಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವೇದಿಕೆ ಮುಖೇನ ಕೇಳಿಕೊಳ್ತೇವೆ. ಧನ್ಯವಾದಗಳು. ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಯವರು ಬಹುಮಾನ ವಿತರಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಪ್ರಶಸ್ತಿಗಳನ್ನ ಗಳಿಸ್ಕೊಂಡಿರೋರು ನಾನ್ ಕನ್ನಡಿಗರ್ಸ್ ಅಂದ್ರೆ ಕನ್ನಡೇತರರು. ಅವರು ಕನ್ನಡ ಹಾಡನ್ನ ಕಲಿತು ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅದು ನಮ್ಮ ಕನ್ನಡ ನಾಡು ನುಡಿಗೆ ಅಭಿವೃದ್ಧಿಗೆ ನಾವು ಸಹಕರಿಸಿದಂತೆ ಅವರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ.